ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ ಬಗ್ಗೆ ನಿಮ್ಗ ಹೇಳ್ತಾ ಇದ್ದೇನೆ. ಯಾವ್ದಂದ್ರೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ರೇಖಾಗಣಿತ ನಾವ್ ಇದಕ್ಕೆ ಏನಂತೀವಿ? ಕೋಆರ್ಡಿನೇಟ್ ಜಾಮೆಟ್ರಿ. ನಿಮಗೆ ಲಾಸ್ಟ್ ಟೈಮ್ ನಾನು ಏನ್ ಮಾಡಿದೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಆದ್ರೂ ಒಂದ್ಸಲ ನಿಮಗ ರಿವಿಷನ್ ಅನ್ನ ಮಾಡ್ತೇನೆ. ನಿರ್ದೇಶಾಂಕ ರೇಖಾಗಣಿತ ಅಂದ್ರ ಗ್ರಾಫ್ ಯಾವ ರೀತಿ ಇರ್ತೈತಿ, ನಿಮಗ ಅದ್ರದ್ದು ಫುಲ್ ಡೀಟೇಲ್ಸ್ ಅನ್ನ ನಾನು ಲಾಸ್ಟ್ ಟೈಮ್ ಹೇಳೇನಿ. ಸ್ವಲ್ಪ ಒಂದ್ 2 ನಿಮಿಷ ಒಳಗ ಅದನ್ನ ರಿವಿಷನ್ ಮಾಡೋಣ ಅಂತ. ಹೌದಾ? ನಿಮ್ಮ ಗ್ರಾಫ್ ಅಂದ್ರೆ ಯಾವ ರೀತಿ ಇರ್ತೈತೆ ಅಂತ ಹೇಳಿದೆ ನಾನು. ಇದೊಂದು, ಹೌದಾ? ಇದು ನೋಡ್ರಿ ಎಕ್ಸ್ ಅಕ್ಷ, ಇದು ಎಕ್ಸ್ ಡ್ಯಾಶ್ ಅಕ್ಷ. ಹೌದಾ? ಇಲ್ಲೇ ಸೆಂಟರ್ ಪಾಯಿಂಟ್ ಏನಿರ್ತಾವ ನಮಗ 0 0 ಇರ್ತಾವು. ಇದು ಕೂಡ ಇಲ್ಲಿ ಏನ್ ನಮಗ y, ಇದಕ್ಕ y ಡ್ಯಾಶ್ ಅಂತ ಕರಿತೀವಿ. ಇಲ್ಲೇ 0 0 ಇದ್ವು. ಈ 0 ದಿಂದ ಈ ಸೈಡ್ ಹೋದ್ವು ಅಂದ್ರ ನಮಗ ವ್ಯಾಲ್ಯೂಸ್ ಗಳೆಲ್ಲ ಏನಾಗಿರ್ತಾವ ಹೇಳ್ರಿ? ಪ್ಲಸ್ ವ್ಯಾಲ್ಯೂಗಳಾಗಿರ್ತಾವು. 0 ದಿಂದ ಈ ಸೈಡ್ ಬಂದಿವಿ ಅಂದ್ರೆ ಏನಾಗತ್ತೆ ಹೇಳ್ರಿ? ಮೈನಸ್ ವ್ಯಾಲ್ಯೂಗಳು ಬರ್ತಾವು. 0 ದಿಂದ y ಸೈಡ್ ಹೋದ್ವಿ ಅಂದ್ರೆ ಇಲ್ಲಿ ಕೂಡ ನಮಗ ಪ್ಲಸ್ ಇರ್ತಾವು. ಇಲ್ಲೆಲ್ಲ ಇಲ್ಲಿನೂ ಕೂಡ ಪ್ಲಸ್ ಇರ್ತಾವು. ಇಲ್ಲಿ ಮೈನಸ್ ವ್ಯಾಲ್ಯೂಗಳು ಇರ್ತಾವು. ಆಮೇಲೆ ಇಲ್ಲಿಗೆ ಬಂದ್ವಿ ಅಂದ್ರ ಇದು ಕೂಡ ನಮಗ ಮೈನಸ್ ವ್ಯಾಲ್ಯೂಗಳು ಇರ್ತಾವಂತ ನಾನು ನಿಮ್ಗೆ ಹೇಳೇನಿ. ಹೌದಾ? ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನಂತ ಕರಿತೇವೆ ನೋಡ್ರಿ. ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಇದು 0, ಇದು 90 ಡಿಗ್ರಿ, ಕರೆಕ್ಟಾ? ಆಮೇಲೆ ಇದು 180 ಡಿಗ್ರಿ, ಇದು 270 ಡಿಗ್ರಿ, ಇದು 360 ಡಿಗ್ರಿ ಆಗತ್ತ. ಕರೆಕ್ಟಾ? ಇವಾಗ ನೋಡ್ರಿ, ಇದೇನ್ ಪಾಯಿಂಟ್ ಇದೆಯಲ್ಲ, ಇದಿಷ್ಟು ಭಾಗ ಏನಿದೆ ಅಲ್ಲ, ನಾವ್ ಇದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೇವಿ, ಅಥವಾ 1ನೆಯ ಚತುರ್ಥಾಂಕ. ಇದು ಫಸ್ಟ್ ಕ್ವಾಡ್ರೆಂಟ್, ಕರೆಕ್ಟಾ? ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಕರೆಕ್ಟಾ? ಇವನ್ನೆಲ್ಲ ನಾನು ನಿಮಗ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡೇನಿ. ನೆನಪಾಯ್ತು? ಸೊ ಇದು ಫಸ್ಟ್ ಕ್ವಾಡ್ರೆಂಟ್, 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ ಮತ್ತು 4ನೆಯ ಚತುರ್ಥಾಂಕ. ಇಲ್ಲಿ ನೋಡ್ರಿ, 1ನೇ ಚತುರ್ಥಾಂಕಗಳಲ್ಲಿ ವ್ಯಾಲ್ಯೂಗಳು ಏನಾಗಿರ್ತಾವ ಹೇಳ್ರಿ? 2 ಪ್ಲಸ್ ಆಗಿರ್ತಾವ. 2 ಪ್ಲಸ್ ಮೀನ್ಸ್ ಏನಾಗತ್ತೆ ಹೇಳ್ರಿ? ಎಕ್ಸ್ ಮತ್ತು ವೈ ಗಳು ಏನಾಗಿರ್ತಾವು? ಪ್ಲಸ್ ವ್ಯಾಲ್ಯೂಗಳಾಗಿರ್ತಾವು. ಕರೆಕ್ಟಾ? ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹೌದಾ? ಆಮೇಲೆ ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟಿಗೆ ಬರ್ರಿ. ಸೆಕೆಂಡ್ ಕ್ವಾಡ್ರೆಂಟ್ ಏನಾಗಿರ್ತಾವ ಹೇಳ್ರಿ? ಎಕ್ಸ್ ಅನ್ನೋದು ಮೈನಸ್ ವ್ಯಾಲ್ಯೂ ಆಗಿರ್ತೈತಿ, ವೈ ಅನ್ನೋದು ಏನಾಗಿರ್ತೈತಿ? ಪ್ಲಸ್ ವ್ಯಾಲ್ಯೂ ಆಗಿರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟಿಗೆ ಬರ್ರಿ. ಥರ್ಡ್ ಕ್ವಾಡ್ರೆಂಟ್ ಮೀನ್ಸ್ 180 to 270 ಮತ್ತ. ಹೌದಾ? ಇಲ್ಲಿ ನೋಡ್ರಿ, ನಮಗ 2 ಏನಾಗಿರ್ತಾವು? ಮೈನಸ್ ವ್ಯಾಲ್ಯೂಗಳಾಗಿರ್ತಾವು. ಮೈನಸ್ ವ್ಯಾಲ್ಯೂಗಳಾಗಿರ್ತಾವು. ಅದೇ ರೀತಿ ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟಿಗೆ ಬರ್ರಿ. ಇಲ್ಲಿ ಎಕ್ಸ್ ಅನ್ನೋದು ಪ್ಲಸ್ ವ್ಯಾಲ್ಯೂ ಆಗಿರ್ತೈತಿ, ವೈ ಅನ್ನೋದು ಮೈನಸ್ ವ್ಯಾಲ್ಯೂ ಆಗಿರ್ತೈತಿ. ಕರೆಕ್ಟಾ? ನೀವು ಯಾವಾಗಿದ್ರು ಈ ನಿರ್ದೇಶಾಂಕ ರೇಖಾಗಣಿತವನ್ನ ಬರೀಬೇಕಾದ್ರೆ ನಾವು ಯಾವ ರೀತಿ ಅದರದ ಆದರ್ಶ ವಿಧಾನ ಏನಿದೆ ಅಂದ್ರೆ ಎಕ್ಸ್ ಮತ್ತ ವೈ ಇದೆ, ಬ್ರಾಕೆಟ್ ಒಳಗ್ ಬರೋದು. ಫಸ್ಟ್ ಬರ್ದದ್ದು ಎಕ್ಸ್ ಮತ್ತೆ ಸೆಕೆಂಡ್ ಬರ್ದದ್ದು ವೈ ವ್ಯಾಲ್ಯೂ. ಸೊ ಫಾರ್ ಎಕ್ಸಾಂಪಲ್ ನಾನೀಗ 2 3 ಅಂತ ಬರಿತೇನಿ. 2 3 ಅಂತ ಬರದೆ ಅಂದ್ರ ಕರೆಕ್ಟ್ ಆಗಿ ಡಿಟೇಲ್ ಆಗಿ ಇನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಾ? ಅದರ ಜೊತೆಗೆ ಇದ್ರದ್ದು ಸ್ಕೇಲ್ ಕೂಡ ಹೇಳಿದ್ದೆ ನಾನು ನಿಮಗ. ಆ ಸ್ಕೇಲ್ ಅನ್ನ ಯಾವ ಮಾನದೊಳಗ ಅಳಿತಾರೋ ಅಥವಾ ಅದರದ ಯೂನಿಟ್ ಏನಂದ್ರ ಮಾನ. ಅದನ್ನ ಯಾವುದೇ ಮೀಟರು ಸೆಂಟಿಮೀಟರ್ ಅನ್ನಲ್ಲ ನಾವು. ಫಾರ್ ಎಕ್ಸಾಂಪಲ್ ವೈ ಎಕ್ಸಸ್ ಅಂದ್ರ ಅದೆಷ್ಟು ಬಂದಿರ್ತೈತೆ ಅದರದ್ದು ಮಾನಗಳು ಅಂತ ನಾವು ಅಳತೆ ಮಾಡ್ತೇವೆ. ಹೌದಾ? ಅದನ್ನ ನಾವು ಎಕ್ಸ್ ಅಕ್ಷ ನಿಮಗೆ ಹೇಳಿದ್ದೇನಲ್ಲ, ಈ ಒಂದು ಗ್ರಾಫ್ ಒಳಗ ಸ್ಕೇಲ್ ಅನ್ನ ಬರೆಯೋದನ್ನ ನಾನು ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್. ವೈ ಇಸ್ ಈಕ್ವಲ್ ಟು ವೈ ಅಕ್ಷ, ವೈ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಈ ರೀತಿ ಸ್ಕೇಲ್ ಗಳನ್ನ ನಾವು ಬರಿಬೇಕು. ಇದು ನಮ್ದೇನಂದ್ರೆ ಒಂದು ಗ್ರಾಫಿನ ಸಂಪೂರ್ಣವಾದ ಮಾಹಿತಿ. ಇವಾಗ ನಾನು ನೆಕ್ಸ್ಟ್ ನಿಮ್ಮ ಕ್ಲಾಸಿಗೆ ಹೋಗ್ತೇನಂತ. ಅರ್ಥ ಆಯ್ತಾ? ಈಗ ನೋಡ್ರಿ, ಮತ್ತ ನಾವು ಗ್ರಾಫಿಗೆ ಬರೋಣಂತ. ಇದು ನೋಡ್ರಿ, ನಮಗ ಇದು ಯಾವ ಅಕ್ಷ ಹೇಳ್ರಿ? ನಮಗ ಎಕ್ಸ್ ಅಕ್ಷ. ಎಕ್ಸ್ ಅಕ್ಷ ಇದ್ದಾಗ ಇದಕ್ ನಾವು ಇನ್ನೂ ಒಂದು ಹೆಸರಿನಿಂದ ಕರಿತೇವಿ. ಇದಕ್ಕೆ ನಾವು ಇನ್ನೂ ಒಂದು ಹೆಸರಿನಿಂದ ಏನ್ ಕರಿತೇವೆ ಅಂತಂದ್ರ ಕ್ಷಿತಿಜ ಸೂಚಕ ಅಂತ ಕರಿತೇವಿ. ಕ್ಷಿತಿಜ
ಸೂಚಕ ಅಂತ ಕರಿತೀವಿ. ಕ್ಷಿತಿಜ ಸೂಚಕ. ಈ ಎಕ್ಸ್ ಅಕ್ಷಗೆ ಇನ್ನೊಂದು ಹೆಸರನ್ನ ನಾವೇನಂತ ಕರಿತೇವೆ ಹೇಳ್ರಿ? ನಮಗ್ ಇನ್ ಜನರಲ್ ಆಗಿ ಎಕ್ಸ್ ಅಕ್ಷ 0 ದಿಂದ ಈ ಸೈಡ್ ಹೋತಂದ್ರ ನಾವು ಎಕ್ಸ್ ಅಕ್ಷ ಅಂತೀವಿ, 0 ದಿಂದ ಈ ಸೈಡ್ ಬಂತಂದ್ರ ಎಕ್ಸ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಬಟ್ ಈಗ ನೀವು ನೈನ್ತ್ ಬಂದ್ಮೇಲೆ ನಿಮಗ್ ಇದು ಗೊತ್ತಿರುದಂದ್ರ ಕ್ಷಿತಿಜ ಸೂಚಕ ಅಂತ ಕರಿತೀವಿ. ಇದಕ್ಕೆ ಇದು ಯಾವ ಅಕ್ಷ ಹೇಳ್ರಿ? ವಾಯ್ ಅಕ್ಷ. ಇದಕ್ಕೆ ನಾವೇನಂತ ಕರಿತೇವಂದ್ರ ಲಂಬ ಸೂಚಕ. ಈ ಲೈನ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ನಾವು ಇದಕ್ಕ ಏನಂತ ಕರಿತೇವಿ? ಲಂಬ ಸೂಚಕ ಅಂತ ಕರಿತೇವಿ. ಆಯ್ತಾ? ಲಂಬ ಸೂಚಕ ಅಂತ ಕರಿತೇವೆ. ಲಂಬ ಸೂಚಕ. ಇವಕ್ ನಾವೇನಂತ ಕರಿತೀವಿ? ಈಗ ನೋಡ್ರಿ, ನಿಮ್ಗ ಒಂದು ಬುಕ್ ಒಳಗ ನಿಮ್ಗ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ, ಹೌದಾ? ಕರೆಕ್ಟ್ ಗೊತ್ತಾಯ್ತು. ಎಕ್ಸ್ ಅಕ್ಷಕ್ಕ ಏನಂತ ಕರಿತೇವೆ? ನಾವ್ ಇನ್ನೊಂದ್ಸಲ ಹೇಳ್ತಾ ಇದೀವಿ ನೋಡ್ರಿ, ಕ್ಷಿತಿಜ ಸೂಚಕ. ವಾಯ್ ಅಕ್ಷಕ್ಕೆ ಏನಂತ ಕರಿತೇವಿ? ಲಂಬ ಸೂಚಕ ಅಂತ ಕರಿತೇವೆ. ಅರ್ಥ ಆಯ್ತಾ? ಇವಾಗ ನೋಡ್ರಿ, ನಿಮ್ಗ ಒಂದಿಷ್ಟು ನಿಮ್ಗ ಜಸ್ಟ್ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ನಿಮ್ಗ ಒಂದ್ಸಲ ಬುಕ್ ತೋರಿಸ್ತೇನೆ ನೋಡ್ರಿ ನಾನು. ಈ ರೀತಿ ಇದೆ, ಹೌದಾ? ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು, ಹೌದಾ? ಅಲ್ಲಿ ಯಾವ ಪಾಯಿಂಟ್ಸ್ ಗಳದಾವ ಅನ್ನೋದನ್ನ ನಾನ್ ನಿಮ್ಗ ಹಂಗ ಒಂದ್ ಗ್ರಾಫ್ ಒಳಗು ತೋರಿಸ್ತೇನೆ. ನಿಮ್ಗೆ ಜಸ್ಟ್ ಇಷ್ಟ ಇರ್ಲಿಗ. ಇಲ್ಲಿ ನೋಡ್ರಿ, ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಕ್ರಮವಾಗಿ, ಈಗ ನೋಡ್ರಿ ಇದು ಏನಾಗಿದೆ ಅಂದ್ರ ಇಲ್ಲೊಂದು ಗ್ರಾಫ್ ಇದೆ ಅಂತ ತಿಳ್ಕೊರಿ, ಹೌದಾ? ಅವ್ರು ಕ್ವಶನ್ ಏನ್ ಕೇಳ್ತಾ ಇದಾರೆ ನೋಡ್ರಿ, ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕ. ಅಂದ್ರೆ ನಿಮ್ ಬುಕ್ ಒಳಗೆ ಇಲ್ಲಿ ಏನಾಗಿದೆ ನಿಮ್ಗ? ಇಲ್ಲಿ ಬಿ ಪಾಯಿಂಟ್ ಇದೆ, ಹೌದಾ? ಈ ಬಿ ಪಾಯಿಂಟ್ ಇಲ್ಲಿ ಏನಾಗಿದೆ? ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಅವ್ರು ಕ್ವಶನ್ ಏನ್ ಕೇಳ್ತಾ ಇದಾರೆ ನೋಡ್ರಿ, ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಅಂತ ಹೇಳ್ತಾ ಇದ್ದಾರೆ. ಕ್ಷಿತಿಜ ಸೂಚಕ ಅಂದ್ರೆ ನಾವ್ ಎದಕ್ ಕರಿತೇವೆ ಹೇಳ್ರಿ? ಎಕ್ಸ್ ಅಕ್ಷಕ್ಕ ಕರಿತೇವಿ. ಕ್ಷಿತಿಜ ಸೂಚಕ ಅಂದ್ರ ಎಕ್ಸ್ ಅಕ್ಷ, ಲಂಬ ಸೂಚಕ ಅಂದ್ರ ವಾಯ್ ಅಕ್ಷ. ಹಾಗಾದ್ರೆ ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳಲ್ಲೇ ನಿಮ್ಗ ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಕ್ಷಿತಿಜ ಸೂಚಕ ಅಂದ್ರ 4, ಲಂಬ ಸೂಚಕ ಅಂದ್ರ 3. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅವನ್ನ, ಎಂ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕಗಳು ಕ್ರಮವಾಗಿ, ಹೌದಾ? ಈ ಸಲ ಏನ್ ಮಾಡಿದ್ರು? ಈ ಸೈಡ್ ನಮಗ ಎಂ ಬಿಂದುವನ್ನ ಕೊಟ್ಟಿದ್ದಾರೆ. ಎಂ ಪಾಯಿಂಟ್ ಅನ್ನ ಕೊಟ್ಟು ಆ ಪಾಯಿಂಟ್ ಎಲ್ಲಿದೆ ಅಂತ 4ಕ್ಕಿದೆ. ಅಲ್ಲಿಂದ ಇಲ್ಲಿ ಕೆಳಗ್ ಬಂದ್ರೆ ನಮಗೆ ಏನಿದೆ? ಸೂಚಕ ಲಂಬ ಸೂಚಕ ಅಂತ ಕೊಡ್ಲಿಲ್ಲ. ಇಲ್ಲಿ ಏನ್ ಕೊಟ್ರಿ ಹೇಳ್ರಿ? ಎಕ್ಸ್ ನಿರ್ದೇಶಾಂಕ ಮತ್ತು ವಾಯ್ ನಿರ್ದೇಶಾಂಕ. ನೀವು ನೆನ್ಪಿಟ್ಕೋರಿ, ಒಮ್ಮೆ ನಿಮ್ ಎಕ್ಸಾಮ್ ಒಳಗ ಕ್ಷಿತಿಜ ಸೂಚಕ ಲಂಬ ಸೂಚಕ ಅಂತಾನು ಕೊಡ್ಬಹುದು, ಅಥವಾ ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕ ಅಂತಾನು ಕೊಡ್ಬಹುದು. ಕರೆಕ್ಟಾ? ನಾವ್ ಯಾವ್ದು ಕೊಟ್ರು ನಮ್ಗ ಕನ್ಫ್ಯೂಸ್ ಆಗ್ಬಾರ್ದು. ಕ್ಷಿತಿಜ ಸೂಚಕ ಅಂದ್ರು ಒಂದೇ, ಎಕ್ಸ್ ಅಕ್ಷ ಎಕ್ಸ್ ನಿರ್ದೇಶಾಂಕ ಅಂದ್ರು ಒಂದೇ, ಅಥವಾ ಲಂಬ ಸೂಚಕ ಅಂದ್ರು ಒಂದೇ, ಆಮೇಲೆ ವಾಯ್ ನಿರ್ದೇಶಾಂಕ ಅಂದ್ರೂ ಒಂದೇ. ಸೊ ಈಗ ಎಂ ನ ಎಕ್ಸ್ ನಿರ್ದೇಶಾಂಕ ಯಾವ್ದು ಹೇಳ್ರಿ? -3. ಆಮೇಲೆ ವಾಯ್ ನಿರ್ದೇಶಾಂಕ ಯಾವ್ದು ಹೇಳ್ರಿ? 4+4 ಅಂತ ಇದೆ. ಈ ರೀತಿ ನಾವು ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಇದು ನಿಮ್ಮ ಬುಕ್ ಒಳಗ ನಿಮ್ಗ ಆಕ್ಟಿವಿಟಿ ಇದೆ, ಹೌದಾ? ನಾನ್ ನಿಮಗ್ ಮತ್ತೆ ಅಭ್ಯಾಸ ಮಾಡುವಾಗ ನೆಕ್ಸ್ಟ್ ಎಕ್ಸರ್ಸೈಸ್ ಅದು ಬಂತಂದ್ರೆ ನಾನ್ ನಿಮ್ಗ ಕರೆಕ್ಟ್ ಆಗಿ ನಿಮ್ಗ ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನಂತ, ಹೌದಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದಿದೆ ಅಂದ್ರ ಮತ್ತಿವ್ಯಾವು ಇಲ್ಲ. ಕರೆಕ್ಟಾ? ಈಗ ನೆಕ್ಸ್ಟ್ ನೋಡ್ರಿ, ಅಭ್ಯಾಸ 9.2 ಇದೆ, ಅಭ್ಯಾಸ 9.1 ಇದೆ. ಅದೇ ನಿಮಗೆ ಆ ಪರಿ ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ಅವರು ಟೇಬಲ್ ಮೇಲಿಂದ ಇದನ್ನ ಹೇಳಿದಾರೆ ಎಕ್ಸಾಂಪಲ್, ಅದೇನ್ ಬೇಡ. 9 ಪಾಯಿಂಟ್ ಎಕ್ಸರ್ಸೈಸ್ 9.2 ಅಭ್ಯಾಸ 9.2 ಏನಿದೆ ಕ್ವಶನ್ ಅನ್ನ ಓದೋಣ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರೆಯಿರಿ. ಪ್ರಶ್ನೆಯನ್ನ ಕೊಟ್ಟಿದ್ದಾರೋ ಉತ್ತರವನ್ನ ನಾವು ಬರಿಬೇಕು. ನಾನು ಒಂದ್ಸಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ನೋಡ್ರಿ. ಫಸ್ಟ್ ಕ್ವಶನ್ ಓದ್ತೇನೆ. ಕಾರ್ಟೇಶಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರುಗಳೇನು? ಅವ್ರು ನಮಗ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನ್ ಕೊಟ್ಟಿದ್ದಾರೆ ಹೇಳ್ರಿ ಆ ಕ್ವಶನ್ ಒಳಗ? ಅಂದ್ರ
ಒಂದ್ ಯಾವ್ದೋ ಒಂದು ನಾವು ಗ್ರಾಫ್ ಹಾಕ್ತಾ ಇದ್ದೀವಿ, ಆ ಪಾಯಿಂಟ್ ಅನ್ನ ಗುರುತಿಸ್ಲಿಕ್ಕೆ ನಾವು ಇಲ್ಲಿ ಎಕ್ಸ್ ಅಕ್ಷವನ್ನ ಗುರುತಿಸ್ತೇವೆ, ಇಲ್ಲಿ ವಾಯ್ ಅಕ್ಷವನ್ನ ಗುರುತಿಸಿ ಅದು ಯಾವ ಪಾಯಿಂಟ್ ಒಳಗಿದೆ ಅನ್ನೋದನ್ನ ನಾವು ಗುರುತಿಸ್ತೇವೆ. ಆದ್ರೆ ಅದಕ್ಕೆ ಅವ್ರು ಏನ್ ಕೊಟ್ಟಿದಾರಂತ, ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಅಂದ್ರೆ ಯಾವುವು ಅಂತ ಹೇಳಿದಾರೆ. ಸೊ ನಮ್ದು ಆನ್ಸರ್ ಏನ್ ಹೇಳ್ರಿ, ಎಕ್ಸ್ ನಿರ್ದೇಶಾಂಕ ಮತ್ತು ವಾಯ್ ನಿರ್ದೇಶಾಂಕ, ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕ, ವಾಯ್ ನಿರ್ದೇಶಾಂಕಗಳು. ಫಸ್ಟ್ ಆನ್ಸರ್ ಏನ್ ಹೇಳ್ರಿ, ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕಗಳು. ಹೌದಾ? ಈ ಎರಡು ರೇಖೆಗಳಿಂದ ಸೆಕೆಂಡ್ ಒನ್ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು? ನಿಮಗ್ ಫಸ್ಟ್ ನಾ ಕ್ವಶನ್ ಏನ್ ಕಾನ್ಸೆಪ್ಟ್ ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಉಂಟಾದ ಸಮತಲದ ಪ್ರತಿಯೊಂದು ಭಾಗವನ್ನ ನಾವ್ ಏನಂತ ಕರಿತೀವಿ? ಈ ಭಾಗಗಳನ್ನ ನಾವ್ ಏನಂತ ಕರಿತೀವಿ ನೋಡ್ರಿ, 1 2 3 4 ಇದೆಲ್ಲ, ಈ ಭಾಗಗಳನ್ನ ನಾ ಆಲ್ರೆಡಿ ನಿಮಗೆ ಹೇಳಿದ್ದೇನಿ. ಆ ಭಾಗಗಳಿಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ಚತುರ್ಥಾಂಕಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಚತುರ್ಥಾಂಕಗಳು, ಚತುರ್ಥಾಂಕಗಳು. ನಾವ್ ಅದನ್ನ ಆಮೇಲೆ ಇದ್ರೊಳಗ ನಮಗ 4 ಭಾಗ ಅದಾವು, 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ ಅಂತಾನು ಹೇಳ್ತಿರ್ತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಈ ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನು? ಈಗ ನೋಡ್ರಿ, ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ, ಇದೊಂದು ಪಾಯಿಂಟ್ ಒಳಗ್ ನಿಮ್ಗ ಛೇದಿಸ್ತಾವ್ ಇವು. ಈ ಬಿಂದುವಿಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ಮೂಲ ಬಿಂದುಗಳು ಅಂತ ಕರಿತೇವಿ. ಮೂಲ ಬಿಂದುಗಳು ಅಥವಾ ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೇವಿ. ಇದಕ್ಕೆ ನಾವೇನಂತ ಕರಿತೇವಿ? ಮೂಲ ಬಿಂದುಗಳು, ಮೂಲ ಬಿಂದುಗಳು, ಮೂಲ ಬಿಂದುಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ನಮ್ದು ಕ್ವಶನ್ಸ್. ನೆಕ್ಸ್ಟ್, ಇಲ್ಲೇ ನಿಮ್ಗ ಚಿತ್ರವನ್ನ ಕೊಟ್ಟಿದಾರು. ಚಿತ್ರ ನೋಡಿ ನಾವೇನ್ ಮಾಡ್ಬೇಕು, ಬಿ ಯ ನಿರ್ದೇಶಾಂಕಗಳು ಯಾವುವು, ಆಮೇಲೆ ಸಿ ಯ ನಿರ್ದೇಶಾಂಕಗಳು ಯಾವುವು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಚಿತ್ರವನ್ನ ಕೊಟ್ಟಿದ್ದಾರೆ. ನಿಮ್ ಬುಕ್ ಇದ್ರೆ ನೀವು ನೋಡ್ಬಹುದು. ನಾನು ಆದ್ರೂ ನಿಮ್ಗ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಬುಕ್ ಇದೆ. ಸೊ ಇದ್ರೊಳಗ್ ನೋಡ್ರಿ ಕ್ವಶನ್ ಏನಿದೆ ಅಂತ, ಬಿ ಯ ನಿರ್ದೇಶಾಂಕಗಳು. ಬಿ ಯ ನಿರ್ದೇಶಾಂಕಗಳು ಅಂದ್ರೆ ನಿಮಗ್ ಕಾಣಿಸ್ತಿದ್ದೇವೆ ಇಲ್ಲೋ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ಬಿ ಇದೆ ಅಲ್ಲ, ಈ ಬಿ ಯ ನಿರ್ದೇಶಾಂಕಗಳು ನಾನು ನಿಮಗೆ ರಫ್ ಒಂದು ಡಯಾಗ್ರಾಮ್ ಅನ್ನ ಹಾಕ್ತೇನೆ ನೋಡ್ರಿ. ಇಲ್ಲೇ ಇದೊಂದು ನಮ್ದು ಗ್ರಾಫ್ ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಬಿ ಪಾಯಿಂಟ್ ಅನ್ನೋದು ನಮ್ದು ಇಲ್ಲಿದೆ. ಹೌದಾ? ಅವ್ರು ಕ್ವಶನ್ ಕೇಳ್ತಾ ಇರೋದು ನಿಮಗ ರಫ್ ಅನ್ನ ನಾನು ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಏನಾಗತ್ತ, ಈ ಪಾಯಿಂಟ್ ಏನಾಗಿದೆ, ಇಲ್ಲಿ -5 ಇದೆ. ಇಲ್ಲಿ ಬಂದ್ರೆ ನಮಗೆ ಏನಿದೆ ಹೇಳ್ರಿ, 2 ಇದೆ, +2 ಇದೆ. ಹಾಗಾದರೆ ಬಿ ಯ ನಿರ್ದೇಶಾಂಕಗಳು ಯಾವುವು? ಬಿ ಯ ನಿರ್ದೇಶಾಂಕಗಳು ಯಾವುವು ಅಂದ್ರೆ ನಾವ್ ಏನ್ ಬರಿಬೇಕು? ಫಸ್ಟ್ ಎಕ್ಸ್ ವ್ಯಾಲ್ಯೂವನ್ನ ಬರಿಬೇಕು, ಆಮೇಲೆ ನಾವು ವಾಯ್ ವ್ಯಾಲ್ಯೂವನ್ನ ಬರಿಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ ನೋಡ್ರಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ, -5 ಇದೆ. ವಾಯ್ ವ್ಯಾಲ್ಯೂ ಏನಿದೆ ಹೇಳ್ರಿ, 2 ಇದೆ. ಇದು ನಮ್ದು ಬಿ ಬಿಂದುವಿನ ನಿರ್ದೇಶಾಂಕಗಳು. ಹೌದಾ? ಸೆಕೆಂಡ್ ಕ್ವಶನ್, ಸಿ ಯ ನಿರ್ದೇಶಾಂಕಗಳು. ಸಿ ಅನ್ನೋದು ಎಲ್ಲಿದೆ ಅಂದ್ರೆ ಇದ್ರೊಳಗ್ ನಮಗ ಈ ಪಾಯಿಂಟ್ ಒಳಗಿದೆ. ಹೌದಾ? ಇಲ್ಲಿ ಸಿ ಪಾಯಿಂಟ್ ಇದೆ. ಇಲ್ಲಿ ಬಂದ್ರೆ ನಮಗ್ ಏನಾಗಿದೆ ಹೇಳ್ರಿ, ಇಲ್ಲಿ 5 ಇದೆ. ಇಲ್ಲಿ ಬಂತಂದ್ರ -5 ಇದೆ. ಹಾಗಾದರೆ ಸಿ ಪಾಯಿಂಟಿನ ನಿರ್ದೇಶಾಂಕಗಳು ಯಾವುವು? ಸಿ ಪಾಯಿಂಟಿನ ನಿರ್ದೇಶಾಂಕಗಳು, ನಿರ್ದೇಶಾಂಕಗಳು ಅಂದ್ರೆ ಯಾವ ಹೇಳ್ರಿ, ಇಲ್ಲಿ 5 -5 ಇದು ನಮ್ದು ಏನಾಗತ್ತೆ ಹೇಳ್ರಿ, ನಿರ್ದೇಶಾಂಕಗಳು ಆಗತ್ತ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಒಂದಿಷ್ಟು ನೀವ ಮಾಡ್ಬೋದು ಅವನ್ನ. ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಿದೆ ಹೇಳ್ರಿ, -3 -5 ನಿರ್ದೇಶಾಂಕಗಳು ಗುರುತಿಸುವ ಬಿಂದುಗಳು. ಈಗ ಎಲ್ಲೋ ಇದು -3 -5 ಅಂದ್ರೆ ಇಲ್ಲಿ ಇರ್ತೈತಿ, ಇಲ್ಲಿ ನಮಗ ಯಾವ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ ಅನ್ನೋದನ್ನ ನಾವು ನೀವ ಮಾಡ್ಬೋದು. ಈಸಿ ಅದಾವ, ಅವೇನ ಆ ಪರಿ ತಪ್ಪಿಲ್ಲ. ಹೌದಾ? ನಾನ್ ಇದನ್ನ ನಿಮಗ ಇದ್ರೊಳಗ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲಲ್ಲ, ನಾ ಇಲ್ಲಿ ನಿಮಗ್ ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್, ಸ್ಕ್ರೀನ್ ಶೇರ್ ಮಾಡ್ತೇನೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ, 8 ಯೂಸ್ ದ ಸ್ಲೈಡರ್ ಟು ಮೂವ್ ಪಾಯಿಂಟ್ ಪಿ ಟು ದ ಕೋಆರ್ಡಿನೇಟ್ಸ್ ಅಂತ ಇದೆ. ಇಲ್ಲಿ ನೋಡ್ರಿ, 8 3 ಇದೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಅನ್ನೋದು 8 ಇದೆ ನಮಗ. ವಾಯ್ ವ್ಯಾಲ್ಯೂ
ನಾನು ಮತ್ತೀಗ ನಿಮ್ಗೆ ಮತ್ತೆ ಇದನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಈ ಸ್ಲೈಡ್ ಅನ್ನ ನಾವು 8 ವರೆಗೂ ಅಂದ್ರೆ ಎಕ್ಸ್ ಅಕ್ಷ ಇದಿದೆ, ವಾಯ್ ಅಕ್ಷ ಇಲ್ಲಿದೆ. ಹೌದಾ? ಈಗ ನಾವೇನ್ ಮಾಡ್ತೇವಿ, ಈ ಎಕ್ಸ್ ಅಕ್ಷನ ಇಲ್ಲಿ 8 ಪಾಯಿಂಟ್ ವರೆಗೂ ತರ್ತೇವೆ ನೋಡ್ರಿ. ಹೌದಾ? ನೋಡ್ರಿ ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ 8 ಪಾಯಿಂಟಿಗೆ ತಂದೆ. ನೆಕ್ಸ್ಟ್ ಇಲ್ಲಿ ವಾಯ್ ಅನ್ನೋದು ಎಷ್ಟು ವ್ಯಾಲ್ಯೂ ಇದೆ ನೋಡ್ರಿ, ನಮಗ 3 ಇದೆ. 3 ಒಟ್ಟ ಇದನ್ನ ಏನ್ ಮಾಡ್ತೇನೆ, ನಾನು ಇಲ್ಲಿ ತಗೊಂಡ್ ಹೋಗ್ತೇನೆ ನೋಡ್ರಿ. ಸಾರಿ, 4 ಹೋತ. ಕರೆಕ್ಟಾ? ವೆಲ್ ಡನ್ ಅಂತ ಅಂದ್ರೆ ನಾವು ಮಾಡಿದಂತ ಕರೆಕ್ಟ್ ಆನ್ಸರ್ ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಈ ಲೈನ್ ಇಂದ ಇಲ್ಲಿ ಬಂದ್ರಿ ಅಂದ್ರೆ ಎಕ್ಸ್ ಅಕ್ಷ, ಪಿ ಬಿಂದುವಿನ ನಿರ್ದೇಶಾಂಕಗಳು 8 ಮತ್ತು ಇತ್ತಾಗ ವಾಯ್ ಬಂತಂದ್ರ ನಿಮಗೆ ಇಲ್ಲೇ ಗೊತ್ತಾಗ್ತೈತಿ ಇದು 3 ಪಾಯಿಂಟ್ ಅಂತ ಇದೆ. ಕರೆಕ್ಟಾ? ಇದನ್ನ ನಿಮಗ ಅವರು ಬುಕ್ ಒಳಗೆ ತೋರಿಸ್ತಾ ಇದಾರೋ, ಆ ಬುಕ್ ಒಳಗೆ ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿ ಸ್ಕ್ರೀನ್ ಕರೆಕ್ಟ್ ಗೊತ್ತಾಗ್ಲಿದ್ದಕ್ಕೆ ನಾನು ಇಲ್ಲಿ ಗ್ರಾಫ್ ಒಳಗೆ ತೋರಿಸ್ತಾ ಇದ್ದೇನೆ ನಿಮ್ಗೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ನೋಡೋಣ. ನೋಡ್ರಿ, 6 3 ಅಂತ ಇದೆ. ಹೌದಾ? ಎಕ್ಸ್ ಅಕ್ಷ 6 ಇದೆ, ವಾಯ್ ಅಕ್ಷ 3 ಇದೆ. ನೋಡೋಣ ಎಕ್ಸ್ ಅಕ್ಷ ಎಲ್ಲಿದೆ ಅಂತ. ಇದನ್ನ ನಾ ಏನ್ ಮಾಡ್ತೇನೆ ನೋಡ್ರಿ, ಈ ಸ್ಲೈಡ್ ರಿಂದ ಇದನ್ನ ಏನ್ ಮಾಡ್ತೇನೆ, 6 ಪಾಯಿಂಟ್ ವರೆಗೂ ಬರೋವರೆಗೂ ಕರೆಕ್ಟಾ? ಎಕ್ಸ್ ಅಕ್ಷ 6 ಇದೆ, ವಾಯ್ ಎಲ್ಲಿದೆ ನೋಡ್ರಿ, ಇಲ್ಲಿ 3 ಇದೆ. ಹೌದಾ? 3 ಪಾಯಿಂಟ್ಸ್ ಇದೆ. ಇದನ್ನ ಏನ್ ಮಾಡ್ತೇನೆ, ಈ ಸ್ಲೈಡರ್ ಇಂದ ಇದನ್ನ ಏನ್ ಮಾಡ್ತೇನೆ, ಇಲ್ಲಿ ತಗೊಂಡ್ ಬರೋಣ. ಕರೆಕ್ಟಾ? ಕರೆಕ್ಟ್ ಆಯ್ತು ನಮ್ದು ಆನ್ಸರು. ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ನಾವು ಗುರುತಿಸಿದ್ವಿ. ಎಕ್ಸ್ ಅಕ್ಷ ಇಲ್ಲಿದೆ, ವಾಯ್ ಅಕ್ಷ ಇಲ್ಲಿದೆ. ಎಕ್ಸ್ ಅಕ್ಷ ಈ ಬಿಂದುವಿನ ನಿರ್ದೇಶಾಂಕಗಳು, ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಯ್ತು ಹೇಳ್ರಿ, 6 ಮತ್ತು 3 ಆಯ್ತು. ಕರೆಕ್ಟಾ? ನೆಕ್ಸ್ಟ್ 0 2 ಅಂತ ಇದೆ. ಹೌದಾ? 0 2 ಇತ್ತಂದ್ರ ನಮಗ್ ಏನಾಗತ್ತೆ ಹೇಳ್ರಿ, ಅದು ಈ ಲೈನ್ ಎಲ್ಲಿ ಬರ್ತೈತಂದ್ರ ನಮಗ ಎಕ್ಸಾಕ್ಟ್ ವಾಯ್ ಅಕ್ಷದ ಮೇಲೆ ಬರ್ತೈತಿ. ಈಗ ನೋಡ್ರಿ, ನಮ್ಗ ಎಕ್ಸ್ ಅನ್ನೋದು 0 ಇದ್ದಾಗ ನಾ ಈ ಸ್ಲೈಡರ್ ಅನ್ನ ಎಲ್ಲಿ ಸರಿಸ್ಲಿಕ್ಕೆ ಬರುದಿಲ್ಲ, ಅಲ್ಲೇ ಇರ್ತೈತಿ ಅದ್ ಪಾಯಿಂಟ್. ಬಟ್ ನಾ ವಾಯ್ ಅನ್ನ ಏನ್ ಮಾಡ್ತೇನೆ ಹೇಳ್ರಿ, ಸರಿಸ್ಬೋದು. ಯಾಕಂದ್ರ ಪಾಯಿಂಟ್ 2 ಇದೆ. ಇದನ್ನ ಏನ್ ಮಾಡ್ತೇನೆ, ಈ ಸ್ಲೈಡರ್ ಇಂದ ಈ ಕಡೆ ತಗೊಂಡ್ ಹೋಗ್ತೇನೆ ನೋಡ್ರಿ. ಕರೆಕ್ಟಾ? ಹೌದಾ? 0 2 ಅಂತ ಆಯ್ತು. ಕರೆಕ್ಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡೋಣ. 0 0 ಸಾರಿ, ಇಲ್ಲೇನಾಯ್ತು, 9 2 ಅಂತ ಇದೆ. ಹೌದಾ? 9 2 ಅಂತ ಇದೆ. ಸೊ ಎಕ್ಸ್ ಅಕ್ಷ ಏನ್ ಬಂತು ನಮ್ದು, ಇಲ್ಲಿ 9 ಬಂದಿದೆ. ಈ ಎಕ್ಸ್ ಅಕ್ಷವನ್ನ ನಾನು ಈ ಸ್ಲೈಡರ್ ಇಂದ 9 ಬರೋವರೆಗೂ ನಾನು ಮಾಡ್ತೇನೆ ನೋಡ್ರಿ. ಕರೆಕ್ಟಾ? 9 ಬಂತು. ನೆಕ್ಸ್ಟ್ 2 ಅಂದ್ರ ವಾಯ್ ಅಕ್ಷ ಏನಾಗಿದೆ, 2 ಬಂದಿದೆ. ಈ 2 ಪಾಯಿಂಟ್ಸ್ ವರೆಗೂ ನಾನು ಏನ್ ಮಾಡ್ತೇನೆ, ಈ ಸ್ಲೈಡರ್ ಅನ್ನ ಸರಿಸ್ತೇನೆ. ಸೊ ನಮ್ದು ಕರೆಕ್ಟ್ ಇದೆ. ಪಾಯಿಂಟ್ ಗಳನ್ನ ಕರೆಕ್ಟ್ ಆಗಿ ಗುರುತಿಸಿದ್ವಿ. ನಿಮಗ ಈ ಪಾಯಿಂಟ್ ಗಳನ್ನ ಗುರುತಿಸೋದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 7 4 ಅಂತ ಇದೆ. ಒಂದ್ ಸೆಕೆಂಡ್, ಇಲ್ಲಿ ಇದನ್ನ ನೋಡೋಣ. 7 4 ಅಂತ ಇದೆ. 7 4 ಅಂದ್ರ ಇಲ್ಲಿ ನೋಡ್ರಿ, 7 ಅಂದ್ರ ನಮಗೆ ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು 7 ಇದೆ. ಈ 7 ಅನ್ನ ನಾನು ಈ ಸ್ಲೈಡರ್ ಮುಖಾಂತರ ಎಲ್ಲಿಗೆ ಸರಿಸ್ತೇನೆ ನೋಡ್ರಿ. 7 ಬಂತು, 7. ನೆಕ್ಸ್ಟ್ 4 ಎಲ್ಲಿದೆ ನೋಡ್ರಿ, ವಾಯ್ ಅಕ್ಷದ 4. ಇದನ್ನ ಇಲ್ಲಿ ಸರಿಸ್ಲಿ. ಕರೆಕ್ಟಾ? ಮೇಲ್ ಹೊತ್ತು. ಹೌದಾ? 7 4 ಅಂದ್ರ ನಾವು ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಗುರುತಿಸಿದ್ವಿ ಅಂತ ಅರ್ಥ. ಸೊ ಇನ್ನೂ ಒಂದ್ ನೋಡೋಣ. 2 1 ಅಂತ ಇದೆ. 2 ಅಂದ್ರ ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು 2 ಅಂತ ಇದೆ. ಸೊ ಈ ಸ್ಲೈಡರ್ ಅನ್ನ 2 ವರೆಗೂ ನಾನು ಸರಿಸ್ತೇನೆ. ಕರೆಕ್ಟಾ? ನೆಕ್ಸ್ಟ್ ಇದನ್ನ ಜಸ್ಟ್ ಏನದು 1 ಪಾಯಿಂಟ್ ವರೆಗೂ ಅಷ್ಟೇ ಸರಿಸ್ತೇನೆ. ಕರೆಕ್ಟ್ ಆಯ್ತು. 2 ಮತ್ತ 1 ಆಯ್ತು. ಇದು ನಮ್ದು ಈ ಗ್ರಾಫ್ ಅನ್ನ ಗುರುತಿಸುವಂತಹ ಮೆಥಡ್ಗಳು. ಗ್ರಾಫ್ ಒಳಗ ನಿಮ್ ಗ್ರಾಫ್ ಇದೇ ರೀತಿ ಇರ್ತಾ ಹೋದಿಲ್ಲ, ಇದರೊಳಗ ನಾವು ಪಾಯಿಂಟ್ಸ್ ಗಳನ್ನ ಇದೇ ರೀತಿ ಗುರುತಿಸ್ಬೇಕು. 0 5 ಈಗ ಎಲ್ಲಿ ಬರ್ತೈತಿ ನೋಡ್ರಿ, ಇದು ಎಕ್ಸ್ ಅಕ್ಷ ಅನ್ನೋದು 0 ಇದ್ದಾಗ ವಾಯ್ ಎಲ್ಲಿ ಬರ್ತೈತಿ ಹೇಳ್ರಿ, ನಮ್ದು ವಾಯ್ ಅನ್ನಷ್ಟ ನಾವು 5 ಬರೋವರೆಗೂ ಸರಿಸ್ಬೇಕು. 5 ಎಲ್ಲಿ ನೋಡ್ರಿ, ಕರೆಕ್ಟಾ? 0 5 ಆಯ್ತು. ನೆಕ್ಸ್ಟ್ 8 5 ಅಂತ ಇದೆ. ಹೌದಾ? 8 5 ಅಂದ್ರೆ ನೋಡ್ರಿ, ಇಲ್ಲಿ ಎಕ್ಸ್ ಅಕ್ಷ 8 ತಗೊಂಡ್ಬರೋಣ ಇಲ್ಲಿಗೆ. ಈ ಸ್ಲೈಡರ್ ನ ಇಲ್ಲಿ ತಗೊಂಡ್ ಬಂದ್ವಿ. ವಾಯ್
ಸ್ಲೈಡರ್ ಅನ್ನ ಇಲ್ಲಿ 5 ಬರೋವರೆಗೂ ನಾನು ತಗೊಂಡ್ಬರ್ತೇನೆ. ಗೊತ್ತಾಯ್ತಾ? ಈ ರೀತಿ ನಾವು ಗ್ರಾಫ್ ಒಳಗ ಪಾಯಿಂಟ್ಸ್ ಗಳನ್ನ ಎಕ್ಸ್ ಅಕ್ಷದ ಮುಖಾಂತರ ಮತ್ತೆ ವಾಯ್ ಅಕ್ಷದ ಮುಖಾಂತರ ಕರೆಕ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಈಗ ಎಕ್ಸ್ ಅಕ್ಷ ಇಲ್ಲಿ 8 ಇದೆ, ಹೌದಾ? ಈ 8 ಮುಖಾಂತರ ನಾವ್ ಇಲ್ಲಿ ತಗೊಂಡ್ ಹೋಗಿ ಅದನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ವಾಯ್ಗೆ ಇಲ್ಲಿ ಕರೆಕ್ಟ್ ಆಗಿ ಜೋಡಿಸ್ಬೇಕು. ನಾವ್ ಎಲ್ಲೆಲ್ಲಾದ್ರೂ ಇಲ್ಲಿಂದ ಇಲ್ಲಿಗೆ ಜೋಡಿಸಿದ್ರ ಅದು ಅಲ್ಲ. ಈಗ 8 ಇಲ್ಲಿಂದ ಇದನ್ನ 5 ಈ ರೀತಿ ನಾವು ಸರಿಸ್ಕೊಂತ ಬಂದು ಇಲ್ಲಿ ನೀವು ಕೂಡಿಸ್ಬೇಕು. ಅರ್ಥ ಆಯ್ತಾ? ಇದು ಇಷ್ಟ ಇದೆ. ಈ ಪಾಯಿಂಟ್ಸ್ ಗಳನ್ನ ಗುರುತಿಸೋದು ಅರ್ಥ ಆಯ್ತು ಅನ್ಕೋತೇನೆ ನಾನು, ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಬಿಂದುಗಳನ್ನು ಗುರುತಿಸುವುದು. ಈಗ ಇಲ್ಲಿ ನಿಮ್ಗ ಇನ್ನೊಂದಿಷ್ಟು ಇದ್ರೊಳಗ ಎಕ್ಸಾಂಪಲ್ಸ್ ಅದಾವ ಅಂತ ಹೇಳ್ರಿ, ತೋರಿಸ್ತೇನೆ ನಿಮ್ಗ. -2 ಇಲ್ಲಿ ನಮಗ್ ಚೇಂಜ್ ಮಾಡ್ಲಿಕ್ಕೆ ಬರುದಿಲ್ಲ. ಸೇಮ್ ಇದೇ ಗುರುತಿಸಿದ್ದ ನಿಮ್ಗೆ ಏನಾಗಿದೆ, ಅಭ್ಯಾಸ 9.3 ಅಂತ ಇದೆ, ಹೌದಾ? ಇಲ್ಲಿಗೆ ಇದು ಏನಾಗತ್ತೆ, ನಿಮ್ದು ಅಭ್ಯಾಸ ಮುಗಿತೈತಿ. ಇದನ್ನ ನೀವು ಗ್ರಾಫ್ ಒಳಗು ನೀವು ಇದನ್ನ ಅಭ್ಯಾಸವನ್ನ ಮಾಡಬಹುದು. ನಾನು ನಿಮ್ಗೆ ಇನ್ನೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನು ತೋರಿಸ್ತೇನೆ ತಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಕರೆಕ್ಟಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ರಿ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನೋಡ್ರಿ 3 ಮತ್ತು ಇಲ್ಲೇ ಕ್ವಶನ್ ನಂಬರ್ 1 ಏನಿದೆ ನೋಡ್ರಿ, 3 ಮತ್ತು 3, 4 ಈ ಬಿಂದುಗಳು ಬರುವ ಚತುರ್ಥಾಂಕ. ಈ ಬಿಂದುಗಳು ಬರುವಂತಹ ಚತುರ್ಥಾಂಕ ಆಪ್ಷನ್ ಎ ಚತುರ್ಥಾಂಕ 1, ಆಪ್ಷನ್ ಬಿ ಚತುರ್ಥಾಂಕ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. 3, 4 ಅಂದ್ರ 2 ಪ್ಲಸ್ ಗಳಿದ್ದಾಗ ಯಾವ ಚತುರ್ಥಾಂಕ ಅಥವಾ ಯಾವ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ ನೋಡ್ರಿ, ಅದು ಪಾಯಿಂಟ್ಸ್ ಗಳು ಯಾವ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ ಹೇಳ್ರಿ? ಈ ಫಸ್ಟ್ ಕ್ವಾಡ್ರೆಂಟ್ ಒಳಗ ಬರ್ತೈತಿ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಹೌದಾ? ನೆಕ್ಸ್ಟ್ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಆಪ್ಷನ್ ಎ 0, 0, ಆಪ್ಷನ್ ಬಿ 1, 1, ಆಪ್ಷನ್ ಸಿ 0, 1, ಆಪ್ಷನ್ ಡಿ 1, 0 ಅಂತ ಇದೆ, ಹೌದಾ? 1, 0 ಇದೆ. ಹಂಗಾದ್ರೆ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಥವಾ ಸೆಂಟರ್ ಆಫ್ ಒರಿಜಿನ್ ಏನಿದೆ ಹೇಳ್ರಿ? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಎಕ್ಸ್ ನ ನಿರ್ದೇಶಾಂಕ y ಮೇಲೆ ಇದ್ದಾಗ, ಎಕ್ಸ್ ನ ನಿರ್ದೇಶಾಂಕ y ಮೇಲೆ ಇದ್ದಾಗ ಅಂದ್ರ ಎಕ್ಸ್ ನ ನಿರ್ದೇಶಾಂಕ y ಮೇಲೆ ಇದ್ದಾಗ ನಮ್ದು ಏನ್ ಬರ್ತೈತಿ ಹೇಳ್ರಿ ಆನ್ಸರು? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ -1, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ನಮ್ದು ಆನ್ಸರ್ ಏನಂದ್ರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅಂದ್ರ y ಎಕ್ಸಾಕ್ಟ್ y ಮೇಲೆ ಇದ್ದಾಗ ನಮ್ದು ಅದ್ರದ್ದು ಎಕ್ಸ್ ನ ವ್ಯಾಲ್ಯೂ ಏನಾಗಿರ್ತೈತಿ ಹೇಳ್ರಿ? 0 ಆಗಿರ್ತೈತಿ. ನೆಕ್ಸ್ಟ್ XY ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲೆ ಇದ್ದಾಗ y ನ ಬೆಲೆ, y ನ ಬೆಲೆ XY ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ಇದು ಕೂಡ ನಮ್ದು ಆನ್ಸರ್ ಏನ್ ಬರ್ಬೋದು ಹೇಳ್ರಿ? ಆಪ್ಷನ್ ಎ 0, ಆಪ್ಷನ್ ಬಿ ಎಕ್ಸ್, ಆಪ್ಷನ್ ಸಿ, ಆಪ್ಷನ್ ಡಿ -x ಅಂತ ಇದೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, 0. ನೆಕ್ಸ್ಟ್ 2, 3 ಈ ಬಿಂದುಗಳು ಬರುವ ಚತುರ್ಥಾಂಕ. 2, 3 ಬಿಂದುಗಳು, ಈ 3 ಬಿಂದುಗಳು ಬರುವಂತಹ ಚತುರ್ಥಾಂಕ ಯಾವುದು ನೋಡ್ರಿ? 1ನೇ ಚತುರ್ಥಾಂಕ. ಎಕ್ಸ್ ವ್ಯಾಲ್ಯೂನು ಎಕ್ಸ್ ಅಕ್ಷನ ಪ್ಲಸ್ ಇರ್ತೈತಿ, y ಅಕ್ಷನು ಪ್ಲಸ್ ಇರ್ತೈತಿ. ಸೊ ಇಲ್ಲಿ ನೋಡ್ರಿ 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3 ಮತ್ತು 4ನೇ ಚತುರ್ಥಾಂಕ ಇದೆ. ಹಂಗಾದ್ರೆ ನಮ್ದು ಆನ್ಸರ್ ಏನಂದ್ರ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಹೌದಾ? ನೆಕ್ಸ್ಟ್ -2, 4, -2, 4 ಈ ಬಿಂದುಗಳು ಬರುವ ಚತುರ್ಥಾಂಕ. -2, 4 ಎಲ್ಲಿ ಬರ್ತೈತಿ ನೋಡ್ರಿ? ಇದು -2 ಅಂದ್ರ ಎಕ್ಸ್ ಅಕ್ಷ ಅನ್ನೋದು ಮೈನಸ್ ಇದೆ, y ಅಕ್ಷ ಅನ್ನೋದು ಪ್ಲಸ್ ಇದೆ, ಹೌದಾ? ಪ್ಲಸ್ ಇದ್ದಾಗ ನೋಡ್ರಿ ಯಾವ ಚತುರ್ಥಾಂಕ ಬರ್ತೈತಿ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಸೊ ನಮ್ದು ಆನ್ಸರ್ ಏನಿದೆ ಹೇಳ್ರಿ?
ಚತುರ್ಥಾಂಕ, ಎರಡನೇ ಚತುರ್ಥಾಂಕದೊಳಗೆ ಬರ್ತೈತಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬಿಂದುಗಳನ್ನು ಅಳೆಯುವ ಮಾನ. ಆಪ್ಷನ್ ಎ ಮೀಟರ್, ಆಪ್ಷನ್ ಬಿ ಕಿಲೋಮೀಟರ್, ಆಪ್ಷನ್ ಸಿ ಸೆಂಟಿಮೀಟರ್, ಆಪ್ಷನ್ ಡಿ ಮಾನಗಳು ಅಂತ ಕರಿತೀವಿ. ಸೊ ಯಾವ್ದು ಇದ್ರಾಗ ಆನ್ಸರ್ ನೋಡ್ರಿ, ನಾವ್ ಅವನ್ನ ಬಿಂದುಗಳನ್ನ ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನಾನು ಎಷ್ಟು, ಈಗ ಫಾರ್ ಎಕ್ಸಾಂಪಲ್ 2, 3 ಅಂತ ಬರೀತಿರ್ತೀವಿ. ಬಟ್ ಅಲ್ಲಿ ಮುಂದೆ ಅದ್ರದ್ದು ಅದನ್ನ ಅಳತೆ ಮಾಡುವಂತಹ ಅದರದ್ದು ಏನ್ ಅಳತೆ ಸ್ಕೇಲ್ ಅಂದ್ರೆ ಯಾವ್ದೇ ನೋಡ್ರಿ, ಮೀಟರ್ ಒಳಗೆ ಅಳತೆ ಮಾಡ್ತೇವೋ, ಕಿಲೋಮೀಟರ್ ಅಥವಾ ಸೆಂಟಿಮೀಟರ್ ಅಥವಾ ಮಾನಗಳು. ಸೊ ನಮ್ದು ಆನ್ಸರ್ ಏನಾಗತ್ತಂದ್ರ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಾವೇನಂತ ಕರಿತೇವೆ ಅದಕ್ಕ ಮಾನಗಳು ಅಥವಾ 2 ಯೂನಿಟ್ಸ್ ಅಥವಾ 4 ಯೂನಿಟ್ಸ್ ಅಂತ ಕರಿತಿರ್ತೇವಲ್ಲ, ಕರೆಕ್ಟ್. ನೆಕ್ಸ್ಟ್, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವ ಸಮತಲದಲ್ಲಿ ಎಷ್ಟು ಭಾಗಗಳಿರುತ್ತವೆ? ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವ ಸಮತಲದಲ್ಲಿ, ನಿಮಗೆ ಅವಾಗನ ಹೇಳಿದೆ, ನಿಮ್ಗೆ ಕ್ವಶನ್ಸ್ ಇತ್ತಲ್ಲ ಆಗ. ಈಗ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಅವೆರಡು ಪರ್ಪೆಂಡಿಕ್ಯುಲರ್ ಆಗಿ ಛೇದಿಸಿದ್ವು ಅಂದ್ರೆ ಎಷ್ಟು ಭಾಗಗಳಾಗ್ತಾವ ನೋಡ್ರಿ? ಚತುರ್ಥಾಂಕಗಳು ಎಷ್ಟಿದಾವು? 4 ಇದಾವ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಇಸ್ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹಂಗಾದ್ರೆ ಎಷ್ಟು ಭಾಗಗಳಾಗ್ತಾವ ನಮಗಲ್ಲಿ? 4 ಭಾಗಗಳು ಆಗ್ತಾವು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, 0, 0, 4 ಈ ಬಿಂದುಗಳು ಯಾವ ಅಕ್ಷದಲ್ಲಿ ಬರುತ್ತದೆ? ನಿಮಗೆ ಇವಾಗಾದ್ರೂ ಸಿಮ್ಯುಲೇಷನ್ ಮುಖಾಂತರ ನಾನು ತೋರಿಸ್ತಾ ಇದ್ದೆ. 0, 4 ಅಂದ್ರ ಎಕ್ಸ್ ಅಕ್ಷ 0 ಇದೆ, ವಾಯ್ ಅಕ್ಷ ಏನಿದೆ 4 ಇದೆ, ಹೌದಾ? ಇಲ್ಲಿ ನೋಡ್ರಿ, 0, 4 ಅಂದ್ರೆ ಎಲ್ಲಿ ಬರ್ತೈತಿ ಇದು ಪಾಯಿಂಟ್ ಹೇಳ್ರಿ? ವಾಯ್ ಅಕ್ಷದ ಮೇಲೆ ಬರ್ತೈತಿ, ವಾಯ್ ಅಕ್ಷದ ಮೇಲೆ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವಾಯ್ ಅಕ್ಷ, ಆಪ್ಷನ್ ಸಿ ಚತುರ್ಥಾಂಕ 2, ಆಪ್ಷನ್ ಡಿ ಚತುರ್ಥಾಂಕ 4 ಅಂತ ಇದೆ. ಸೊ ನಮ್ದು ಇದೇನಾಗತ್ತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಮೊದಲನೆಯ ಚತುರ್ಥಾಂಕ ಯಾವ ಡಿಗ್ರಿವರೆಗೂ ಬರುತ್ತದೆ? ಮೊದಲನೇ ಚತುರ್ಥಾಂಕ ನಿಮಗೆ ಡಿಗ್ರಿ ಅಂತೂ ಗೊತ್ತಿದಾವು, 4 ಪಾರ್ಟ್ಸ್, ಹೌದಾ? ಈಗ ಯಾವ ಡಿಗ್ರಿ ಒಳಗೆ ಬರ್ತೈತಿ ನೋಡ್ರಿ? ಇದು 0 ಡಿಗ್ರಿ ವರೆಗೆ, 90 ಡಿಗ್ರಿ ವರೆಗೆ, 180 ಡಿಗ್ರಿ ವರೆಗೆ, 360 ಡಿಗ್ರಿ ವರೆಗೆ ಅಂತ ಇದೆ. ನಮ್ದು ಇಲ್ಲಿ ಏನಾಗತ್ತೆ ಹೇಳ್ರಿ? ಅಲ್ಲೇ 1ನೇ ಭಾಗ 0 ಎಲ್ಲಿವರೆಗೆ ಬರ್ತೈತೆ ಹೇಳ್ದು? ಕರೆಕ್ಟ್, 90 ಡಿಗ್ರಿ. ಅಂದ್ರೆ ನಮ್ದು ಏನಾಗತ್ತೆ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಾ? ನಮ್ದು ಇವತ್ತಿನ ಈ ಪಾಠದ ಮೇಲಿನ ನಮ್ದು ನಿರ್ದೇಶಾಂಕ ರೇಖಾಗಣಿತದ ಮೇಲಿನ ರಸಪ್ರಶ್ನೆ ಕಾರ್ಯಕ್ರಮ ಅಥವಾ ಕ್ವಿಜ್ ಕಾಂಪಿಟೇಷನ್ ನಮ್ದು ಇಷ್ಟ ಆಗಿತ್ತು. ಕರೆಕ್ಟಾ? ಸಬ್ಮಿಟ್. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಂದ್ರೆ ನಿಮ್ಗ ಈ ಪಾಠ ಇಲ್ಲಿಗೆ ನಿಮ್ಗ ಮುಗೀತು. ಬಟ್ ಆದ್ರೂ ಇನ್ನೂ ಒಂದಿಷ್ಟು ಇಲ್ಲೇ ನಿಮ್ಗ ಸಮತಲಗಳನ್ನ ಜಸ್ಟ್ ಯಾವ್ಯಾವ ಕ್ವಾಡ್ರಂಟ್ ಒಳಗ್ ಬರ್ತಾವು ಅಂತ ಕೇಳ್ತಾ ಇದಾರ ಅವರು. ಅಂದ್ರೆ ಯಾವ್ಯಾವ ಚತುರ್ಥಾಂಕದೊಳಗ ಅಭ್ಯಾಸ 9.3 ಹೌದಾ? ಇಲ್ಲಿ ನೋಡ್ರಿ, ನಿಮ್ಗೇನಾಗಿದೆ ಅಂದ್ರ ಮೈನಸ್ ಫಸ್ಟ್ ಒನ್ ಏನಿದೆ ನೋಡ್ರಿ, -2 ಮತ್ತು 4 ಅಂತ ಇದೆ, ಹೌದಾ? -2, 4 ಅಂತ ಇದ್ದಾಗ -2, 4 ಅನ್ನೋದು ಇವು ಪ್ರತಿಯೊಂದು ಬಿಂದುವು ಯಾವ ಚತುರ್ಥಾಂಕ ಅಥವಾ ಯಾವ ಅಕ್ಷದ ಮೇಲಿದೆ? ಕಾರ್ಟೇಶಿಯನ್ ಸಮತಲದ ಮೇಲೆ ಅವುಗಳನ್ನು ಗುರುತಿಸುವ ಮೂಲಕ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಅಂತ ಇದ್ದಾರೆ. ಬಟ್ ನಮಗವ್ರಿಗೆ ಯಾವ ಚತುರ್ಥಾಂಕ ಬರ್ತೈತೆ ಅಂತ ನಾವ್ ಅಷ್ಟೇ ಹೇಳ್ಬೇಕು. ಇಲ್ಲಿ ನೋಡ್ರಿ, ನಮ್ಗೇನಾಗತ್ತ, ಇದೊಂದು ಗ್ರಾಫ್ ಅಂತ ಇದೆ, ಹೌದಾ? ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್, ಇದು 4th ಅಂತ ಇದೆ. ಇವಾಗ ನೋಡ್ರಿ, ಈ 4th ಒಳಗೆ ಏನಾಗತ್ತಾವ ನಿಮ್ಗ ಅವಾಗ ಹೇಳಿದ್ದೆ ನಾನು ನಿಮ್ಗ, ಇಲ್ಲೆಲ್ಲಾ ಪ್ಲಸ್ ವ್ಯಾಲ್ಯೂಗಳು ಬರ್ತಾವು, ಇಲ್ಲಿ ಮೈನಸ್ ಪ್ಲಸ್ ವ್ಯಾಲ್ಯೂಗಳು ಬರ್ತಾವು, ಇಲ್ಲಿ ಮೈನಸ್ ಬರ್ತಾವು, ಇಲ್ಲೇ ಪ್ಲಸ್ ಮತ್ತ ಮೈನಸ್ ವ್ಯಾಲ್ಯೂಗಳು ಬರ್ತಾವು, ಹೌದಾ? ಇವಾಗ ಏನಾಗಿದೆ, ನಮ್ಗೆ ಇಲ್ಲಿ ಸಂಖ್ಯೆಗಳನ್ನ ಬಿಡ್ರಿ, ನೀವು ಸಂಖ್ಯೆಗಳಲ್ಲ, ನಾವು ಚಿಹ್ನೆಗಳನ್ನ ನೋಡೇ ನಾವು ಚತುರ್ಥಾಂಕದೊಳಗೆ ಬರ್ತೈತಂತ ನಾವು ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ನೋಡ್ರಿ, -2, 4 ಇದೆ. ಇಲ್ಲಿ ಮೈನಸ್ ಮತ್ತ ಪ್ಲಸ್ ಅನ್ನೋದು ಯಾವ ಚತುರ್ಥಾಂಕದೊಳಗೆ ಬರ್ತೈತಿ ನೋಡ್ರಿ? ಮೈನಸ್ ಮತ್ತು ಪ್ಲಸ್ ಅನ್ನೋದು ಚತುರ್ಥಾಂಕ ಎಷ್ಟನೇ ಚತುರ್ಥಾಂಕ? ಇದು 2ನೆಯ ಚತುರ್ಥಾಂಕ ಅಥವಾ ಸೆಕೆಂಡ್ ಕ್ವಾಡ್ರೆಂಟ್. ಅಂದ್ರೆ ಈ -2
ಮತ್ತ 4 ಅನ್ನೋದು ಈ ಕ್ವಾಡ್ರೆಂಟ್ ಒಳಗ ಬರ್ತೈತಿ ನಮಗ. ಜಸ್ಟ್ ನೀವು ಅದನ್ನೇನ್ ಗ್ರಾಫ್ ಹಾಕುವ ಅವಶ್ಯಕತೆ ಇಲ್ಲ. ಈ ಗ್ರಾಫ್ನ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂದ್ರೆ ನೀವು ಈಸಿಲಿ ಅದು ಯಾವ ಚತುರ್ಥಾಂಕದೊಳಗೆ ಬರ್ತೈತೆ ಅನ್ನೋದನ್ನ ನೀವು ಈಸಿಲಿ ಕಂಡುಹಿಡಿಯಬಹುದು. ನೆಕ್ಸ್ಟ್ ಇದನ್ನ ನೋಡೋಣ. 3 - 1 ಅಂತ ಇದೆ ನೋಡಿ. -1 ಅಂತ ಇದೆ. ಒಂದೇದ್ದು ಪ್ಲಸ್ ಬಂದಿದೆ, ಸೆಕೆಂಡ್ ಒನ್ ಮೈನಸ್ ಬಂದಿದೆ ಅಂದ್ರ ಯಾವ ಚತುರ್ಥಾಂಕ ಬರ್ಬೋದು ನೋಡ್ರಿ. ಇದು ಯಾವ ಚತುರ್ಥಾಂಕ ಇಲ್ಲಿದೆ ನೋಡ್ರಿ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಪ್ಲಸ್ ಇದೆ, ವೈ ವ್ಯಾಲ್ಯೂ ಮೈನಸ್ ಇದ್ದಾಗ ಇದು ನಮಗ್ ಏನಾಗತ್ತೆ ಹೇಳ್ರಿ, ಚತುರ್ಥಾಂಕ 4ನೇ ಚತುರ್ಥಾಂಕದೊಳಗ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ -1 0 ಅಂತ ಇದೆ. -1 0 ಅಂತಿದ್ದಾಗ ಅದು ಎಲ್ಲಿ ಬರ್ತೈತಿ ನಮ್ದು? -1 0 ಅಂದ್ರ ಎಕ್ಸ್ ಅಕ್ಷದ ಮೇಲೆ ಇಲ್ಲೇ ನೋಡ್ರಿ. -1 0 ಅಂದ್ರ ಇಲ್ಲಿ ಬರ್ತೈತಿ ನಮಗ್. ಹೌದಾ? ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಅಂದ್ರ -1 ಅಂದ್ರೆ ಈ ಸೈಡ್ ಬರ್ತೈತಿ, ಇಲ್ಲಿ ಏನಾಗತ್ತೆ ನಮ್ದು y ಅಕ್ಷದ ಮೇಲೆ ಬರ್ತೈತಿ, ಅಂದ್ರ 2ನೇ ಚತುರ್ಥಾಂಕದೊಳಗ ಬರ್ತೈತಿ. ಕರೆಕ್ಟಾ? ಇದು ಈ ನಿರ್ದೇಶಾಂಕ ರೇಖಾಗಣಿತ ಇಲ್ಲಿಗೆ ನಮ್ದು ಈ ಪಾಠನು ಮುಗೀತು. ಇದ್ರದ್ದು ಏನಂತಾರ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಮಗ ಮುಗೀತು. ನೆಕ್ಸ್ಟ್ ಕ್ಲಾಸ್ ಒಳಗಿನ ಮುಂದಿನ ಕ್ಲಾಸ್ ಒಳಗ ನೆಕ್ಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೆ ಹೇಳಿದಂತ ಅಭ್ಯಾಸ ನಿಮಗೆಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಥ್ಯಾಂಕ್ ಯು.